ಅಲ್ಲಿ ಒಬ್ಬ ಕೂತ್ಕೊಂಡು ಅವ ಕೊಂಕಣಿ ಭಾಷೆಯಲ್ಲಿ ಹೇಳ್ತಿದ್ದಾನೆ, ಇಲ್ಲಿ ಗೊಮ್ಮಟ ಮಲಗಿದ್ದಾನೆ ಅಂತ ಹೇಳ್ತಾ ಇದ್ನಂತ. ಅವನೆಲ್ಲರೂ ಹುಚ್ಚ ಹುಚ್ಚ ಅಂತಿದ್ರು. ಆಮೇಲೆ ಅಲ್ಲಿ ಬಾಹುಬಲಿಯ ನಿರ್ಮಾಣ ಆಯ್ತು. ನಮ್ಮ ಮೂರ್ತಿ ನಿರ್ಮಾಣ ಆದ್ಮೇಲೆ ಅವಾಗ ಬಹಳ ನಮಗೆ ಸಮಸ್ಯೆ ಆಗಿದ್ದು, ಸವಾಲಾಗಿದ್ದು, ಹೇಗೆ ನೀವು ಸಾಗಿಸ್ತೀರಿ ಅಂತ. ನಾನು ಮದ್ರಾಸಿಗೆ ಹೋಗಿ ಕಂಪನಿಯವರನ್ನ ಮಾತಾಡ್ದೆ. ಒಬ್ಬ ಬ್ರಿಟಿಷ್ ಇದ್ದ, ಅವನು 12 ಲಕ್ಷ ರೂಪಾಯಿ ಕೊಡಬೇಕು. ನಾನು ಹೇಳಿದೆ, ಮೂರ್ತಿಗೆ ಆಗಿರೋದು 3 ಲಕ್ಷ ರೂಪಾಯಿ ಕೊಡಕ್ಕೆ ನನ್ನ ಹತ್ರ ಹಣವೂ ಇಲ್ಲ, ಅಷ್ಟು ನೀನು ಹೇಳಿ ನೀನ್ ಹ್ಯಾಕ್ ಸಾಗಿಸ್ತೀನಿ, ನಾನು ನೋಡ್ತೀನಿ ಇಂದ. ನಾನು ಹೇಳಿದೆ, ಏನಪ್ಪ ನಾನ್ ಮಾಡೋದು, ಏನೋ ಮಾಡ್ತೀನಿ ಅಂತ ಬಂದೆ. ಮುಂಬೈಗೆ ಹೋದೆ. ಯಾರೋ ಸ್ನೇಹಿತರೆಲ್ಲ ಸಹಾಯ ಮಾಡಿದ್ರು. ಅಲ್ಲಿ ಮಂಗತ್ರಾಮ್ಸ್ ಅಂತ ಅವರು ವಿಶೇಷ ಟ್ರಾಲಿ ಮಾಡಿ ನಾವು ಧರ್ಮಸ್ಥಳಕ್ಕೆ ಅದನ್ನ ಕರೆತಂದೆವು. ಈ ಸಮಯದಲ್ಲಿ ಪೂರ್ತಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಇತ್ತು.